ಹಾಯ್, ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಸಾರ್ಥಕ ಭಿಕ್ಷೆ. ಒಮ್ಮೆ ಸಂತರೊಬ್ಬರು ಶ್ರೀಮಂತ ಮಹಿಳೆ ಮನೆ ಹತ್ರ ಭಿಕ್ಷೆ ಕೇಳೋದಕ್ಕೆ ಅಂತ ಹೊಂದಿದ್ರು. ಮಹಿಳೆ ಸಂತರ ನೋಡಿ, ಇಷ್ಟು ಗಟ್ಟಿಯಾಗಿ ದಷ್ಟಪುಷ್ಟ ಆಗಿದ್ದೀರಾ, ದುಡಿದು ತಿನ್ನೋದಕ್ಕೆ ಏನು ರೋಗ ಅಂತ ಹೇಳಿದ್ರು. ಸಂತರು ಆರಾಮಾಗಿ ಮಹಿಳೆ ಬೈಗಳನ್ನೆಲ್ಲ ಕೇಳಿ ಕದಲದೆ ಅಲ್ಲೇ ನಿಂತಿದ್ರು. ಹೀಗೆ 3 ದಿನ ಕಳೆದ್ರು. ಸಂತರು ಎಲ್ಲೂ ಹೋಗದೆ ಅಲ್ಲೇ ನಿಂತಿದ್ರು. ಇದನ್ನು ನೋಡಿ ಮಹಿಳೆಗೆ ಕೋಪ ಬಂದಿತ್ತು. ಹೀಗೋ ನಿನ್ನ ಭಿಕ್ಷೆ ಅಂತ ಹರಿದ ಸೀರೆ ನೀಡಿದಳು. ಸಂತರು ನಕ್ಕಿ ಇದು ದೇವತಾ ಪ್ರಸಾದ ಎಂದು ತಿಳಿದು ಹೊರಟರು. ಮರುದಿನ ಮತ್ತೆ ಸಂತರು ದಾರಿಯಲ್ಲಿ ನೋಡಿದ್ರು. ಮಹಿಳೆಯು ನನ್ನ ಭಿಕ್ಷೆ ಏನು ಮಾಡಿದೆ ಅಂತ ಕೇಳಿದ್ರು. ಸಂತರು ಮುಗುಳ್ನಕ್ಕಿ, ತಾಯಿ, ನಿಮ್ಮ ಸೀರೆಯಿಂದ ಬತ್ತಿಯನ್ನು ಮಾಡಿ ದೇವರ ಮುಂದೆ ದೀಪವನ್ನು ಹಚ್ಚಿದ್ದೇನೆ. ನಿಮ್ಮಿಂದ ನನಗೆ ತುಂಬ ಸಹಾಯವಾಯಿತು ಅಂತ ಹೇಳ್ತಾರೆ. ಅದನ್ನು ಕೇಳಿ ಮಹಿಳೆಗೆ ಪಶ್ಚಾತ್ತಾಪ ಆಗುತ್ತೆ. ಅವಳ ಅಹಂಕಾರ ಕಮ್ಮಿಯಾಗುತ್ತೆ. ಸಂತರ ಕಾಲಿಗೆ ನಮಸ್ಕರಿಸಿ ಅವರನ್ನು ಸತ್ಕರಿಸ್ತಾಳೆ. ಥ್ಯಾಂಕ್ ಯು ಸೋ ಮಚ್.